ಲಾಸ್ಟ್ ಒಂದು ವಿಡಿಯೋದಲ್ಲಿ ಇಡ್ಲಿ ಹಿಟ್ಟಿಂದ ವಡೆ ಮಾಡಿದ್ದೆ. ಅಬ್ಬಬ್ಬಬ್ಬ ಎಷ್ಟು ವೈರಲ್ ಆಯಿತು ಅಂದರೆ ನನಗೂ ಅದು ಇಮ್ಯಾಜಿನೇ ಇಲ್ಲ. ಸೊ ಇದು ಇನ್ನೊಂದು ರೆಸಿಪಿ, ಇಡ್ಲಿ ಹಿಟ್ಟಿಂದ ಪಡ್ಡು ಮಾಡಿದ್ದೀನಿ, ಅದು ಮಸಾಲ ಪಡ್ಡು. ಫಸ್ಟು ಒಂದು ಡೌಟ್ ಕ್ಲಿಯರ್ ಮಾಡ್ತೀನಿ. ಇಡ್ಲಿ ಹಿಟ್ಟು ಇದು ಇಡ್ಲಿ ರವೆ ಹಾಗೆ ಉದ್ದಿನ ಬೇಳೆಯಿಂದ ಮಾಡಿರೋದು. ನಾವು ಬೆಂಗಳೂರು ಸೈಡೆಲ್ಲ ಅಕ್ಕಿ ಹಾಗೆ ಉದ್ದಿನ ಬೇಳೆಯಿಂದ ಮಾಡ್ತಾರಂತೆ. ಸೊ ಇದೊಂದು ಇಡ್ಲಿ ರವೆ ಹಾಗೆ ಉದ್ದಿನ ಬೇಳೆ ಹಾಕಿ ಮಾಡಿರೋದು. ಇಡ್ಲಿ ಹಿಟ್ಟು ಉಳಿದಿರುತ್ತಲ್ವ, ಅದಕ್ಕೆ 1-2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅಡುಗೆ ಸೋಡಾ. ಆಲ್ರೆಡಿ ಉಪ್ಪು ಇರುತ್ತೆ, ಅದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಸ್ವಲ್ಪ ಗಟ್ಟಿಗಾಗಿರುತ್ತೆ ಹಿಟ್ಟು. ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಮಾಡ್ಕೋಬೇಕು. ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡೋಣಂತೆ. ಮಸಾಲ ರೆಡಿ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಕುದಿಸ್ಕೊಂಡು ಸಿಪ್ಪೆ ತಕ್ಕೊಂಡು ಈ ಥರ ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ಸಣ್ಣ ಕಟ್ ಮಾಡಿರೋ ಆನಿಯನ್ಸು ಹಾಗೆ ಗ್ರೀನ್ ಚಿಲ್ಲೀಸು, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು, ಉಪ್ಪು, ಖಾರ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಾಟ್ ಮಸಾಲ ಹಾಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡಾಗ ಮಸಾಲ ರೆಡಿಯಾಗಿರುತ್ತೆ ನಮಗೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣಂತೆ. ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೋಬೇಕು. ಆನಂತರ ಪಡ್ಡು ತವ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕಿ ಈ ಸ್ಟಫಿಂಗ್ ಇರುತ್ತಲ್ಲ ಅದನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಈ ಥರ ಮಸಾಲ ಇಟ್ಕೊಂಡು ನೆಕ್ಸ್ಟ್ ಇನ್ನು ಸ್ವಲ್ಪ ಮೇಲೆ ಹಿಟ್ಟಾಕಿ ನೀಟಾಗಿ ಬೇಯಿಸ್ಕೋಬೇಕಿದು. ರವೆ ಆದ ಕಾರಣ ಸ್ಲೋ ಪ್ರಾಸೆಸಲ್ಲಿ ಕುಕ್ ಮಾಡಿದರೆ ನೀಟಾಗಿ ಕುಕ್ ಆಗುತ್ತೆ. ಕ್ರಿಸ್ಪಿಯಾಗಿ, ಕ್ರಂಚಿಯಾಗಿ, ಟ್ಯಾಂಗಿಯಾಗಿ, ಟೇಸ್ಟಿಯಾಗಿರೋ ಮಸಾಲ ಪಡ್ಡು ರೆಡಿಯಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ಸೂಪರ್ ಅಂತ ಹೇಳಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಇಡ್ಲಿ ಹಿಟ್ಟು ಉಳಿಯತ್ತಲ್ಲ, ಆವಾಗ ನೀವು ಟ್ರೈ ಮಾಡ್ಬೋದು. ತುಂಬ ಜನಕ್ಕೆ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಯಾಕಂದರೆ ತುಂಬಾ ಮೆಸೇಜಸ್ ಬಂದಿದೆ, ಅದು ಇಡ್ಲಿ ಹಿಟ್ಟಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ ಹಾಗೆ ಹೀಗೆ ಅಂತ. ನಮ್ಮ ಮನೇಲಿ ಏನು ಮಾಡ್ತೀವಿ ಆ ರೆಸಿಪಿ ನಾನು ಶೇರ್ ಮಾಡ್ತೀನಿ ಅಷ್ಟೇ. ಸೊ ವಿಡಿಯೋಗೋಸ್ಕರ ನಾನು ಯಾವುದೂ ಮಾಡ್ತಿಲ್ಲ. ಓಕೆ, ಬಾಯ್, ಬರಲಾ?